ಕಾರ್ಯಕರ್ತರು ಈ ದೇಶಕ್ಕೆ ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಕರ್ನಾಟಕದ ಪ್ರತಿಯೊಂದು ಬೂತಿನ ಕಾರ್ಯಕರ್ತರು ಎದ್ದು ನಿಂತು ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಬೆಳೆದು ನಿಂತಿದೆ ಮತ್ತು ಉತ್ತಮವಾದ ಆಡಳಿತ ಕೊಡ್ತದೆ, ಅಂತೆ ಆಡಳಿತವನ್ನು 2029ರಲ್ಲಿ ಕೇಂದ್ರದಲ್ಲಿ ಬಹುಶಃ ಇವತ್ತು ಬಿಜೆಪಿಯನ್ನು ಸೋಲಿಸುವ ಮುಖಾಂತರ ಕಾಂಗ್ರೆಸ್ ಪಕ್ಷ ನೇತೃತ್ವ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರು ಈ ದೇಶ ನಡೆಸ್ತಾರೆ ಎಂಬ ದೊಡ್ಡ ಮಟ್ಟ ಸಂದೇಶವನ್ನು ಕೊಟ್ಟಿದೆ. ತಾವು ಇವತ್ತು ಕಾರ್ಯಕರ್ತರ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಇವತ್ತು ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೇನೆ. NDA ಸರ್ಕಾರ ಕಾಂಗ್ರೆಸ್ನ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮಕ್ಕೆ ಬರುವಂಥ ವಿಚಾರ ಇವತ್ತು ಉದ್ಯೋಗದ ಸೃಷ್ಟಿ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಅದು NREG ಕಾರ್ಯಕ್ರಮ ಈ ದೇಶಕ್ಕೆ ಕಾನೂನು ಮುಖಾಂತರ ಕೊಡುವಂಥ ಕೆಲಸ ಆಯಿತು. ಈ ದೇಶದಲ್ಲಿ ಯಾರು ಕೂಡ ಹಸಿವಿನಿಂದ ಸಾಯಬಾರ್ದಂತ ಒಂದು ತೀರ್ಮಾನ ಬಂದಾಗ ಈ ದೇಶಕ್ಕೆ ಫುಡ್ ಆಕ್ಟ್ ಅನ್ನು ಇವತ್ತು ಕಾನೂನು ಮುಖಾಂತರ ತರುವಂಥ ಕೆಲಸ ಆಯಿತು. ಈ ದೇಶದಲ್ಲಿ ಇವತ್ತು ಅಗ್ರಿಕಲ್ಚರ್ ಮಿಷನ್, ಹಾರ್ಟಿಕಲ್ಚರ್ ಮಿಷನ್, ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಈ ತಳಮಟ್ಟದಲ್ಲಿ ಕೂಡ ಜನರ ಮಧ್ಯೆ ಇವತ್ತು ಸಂಪರ್ಕ ಸೇತುವೆಯಾಗಿ ಇವತ್ತು NHM ಮತ್ತು ಆಶಾ ಕಾರ್ಯಕರ್ತರ ಕೊಡುವ ಮುಖಾಂತರ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಮಗೆ ಕೊಡುವಂಥ ವಿಚಾರ ಇವತ್ತಾಯಿತು. ಬಹುಶಃ ನೀವು BJP ಅಧಿಕಾರಕ್ಕೆ ಬಂದು ತಮ್ಮ 3ನೇ ವರ್ಷ ಆಡಳಿತ ಅವಧಿಯಲ್ಲಿ ಯಾವುದಾದ್ರು ಒಂದೇ ಒಂದು ಕಾರ್ಯಕ್ರಮವನ್ನು ಈ ದೇಶದ ಜನಸಾಮಾನ್ಯ ತಾವು ಇವತ್ತು ಕೊಟ್ಟಿದ್ದರಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದೇ ಒಂದು ಕಾರ್ಯಕ್ರಮ ನಿಮ್ಮ ಜನರಿಗೆ ಯಾವುದೊಂದು ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಕಾಂಗ್ರೆಸ್ ಪಕ್ಷ ಕೊಟ್ಟಂಥ CET ಮತ್ತು NET ಕಾರ್ಯ ಬಹುಶಃ ನೀಟ್ ಯೋಜನೆ ಏನಿದೆ, ಬಹುಶಃ ಇವತ್ತು ಆ ಒಂದು ನೀಟ್ ಎಕ್ಸಾಮನ್ನು ನಡೆಸುವಂಥ ಯೋಗ್ಯತೆ ಇಲ್ಲದಂಥ ಸರ್ಕಾರಕ್ಕೆ ಬಹುಶಃ ಈ ದೇಶದ ಯುವ ಜನತೆ ಮತ್ತು ವಿದ್ಯಾರ್ಥಿಗಳು ಮುಂದೆ ಎಂದಿಗೂ ಕೂಡ ಅಧಿಕಾರ ಕೊಡುವುದಿಲ್ಲ ಅಂತ ಸ್ಪಷ್ಟವಾದ ತೀರ್ಮಾನಕ್ಕೆ ನಾವು ಇವತ್ತು ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಇವತ್ತು ಪಕ್ಷ ರಾಜ್ಯ ಅಧ್ಯಕ್ಷರು, ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಗಳ ಇವರೆಲ್ಲರ ಮಾರ್ಗದರ್ಶನದಲ್ಲಿ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಯೊಂದು ಬೂತ್ನಲ್ಲಿ ಕಾಂಗ್ರೆಸ್ ಪಕ್ಷ ತತ್ವ ಆದರ್ಶದ ಅನುಗುಣವಾಗಿ ಒಂದು ರಾಯಭಾರಿಗಾಗಿ ನಮ್ಮ ಕೆಲಸ ನಿರ್ವಹಿಸುವಂಥ ಅವಕಾಶ ಆಗಬೇಕಾಗ್ತದೆ. ಕಾಂಗ್ರೆಸ್ ಕೊಟ್ಟಂಥ ಹಲವಾರು ಕೊಡುಗೆ ಇವತ್ತು ಕೇಂದ್ರ ಇಲ್ಲಿ ರಾಜ್ಯದಲ್ಲಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಹುಶಃ ಇವತ್ತು ಆ ಒಂದು ಯೋಜನೆ ಬಹುಶಃ ಇವತ್ತು ಹಲವಾರು ಗ್ಯಾರಂಟಿಗಳು ತರುವ ಮುಖಾಂತರ ಇವತ್ತೊಂದು ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನ ಬದುಕನ್ನು ಜನಸಾಮಾನ್ಯ ತೋರಿಸುವಂಥ ಕೆಲಸ ಇವತ್ತಾಗಿದೆ. ಏನೆಲ್ಲ ಯೋಜನೆಯನ್ನು ಹಿಂದಿನ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಹಮ್ಮಿಕೊಂಡು ಬಂದಿದೆಯಾ ಅದನ್ನು ಬಹುಶಃ ಈಗಿನ ಅಧಿಕಾರದ ಚುಕ್ಕಾಣಿ ಹಿಡಿದಂಥ ಸನ್ಮಾನ್ಯ DK ಶಿವಕುಮಾರ್ ಅವರ ಆ ಮುಖ್ಯಮಂತ್ರಿಯಾಗಿ, ಮಂತ್ರಿಗಳ ಶಾಸಕರಾಗಿ ಅದು ಇನ್ನಷ್ಟು ಅತ್ಯುತ್ತಮವಾಗಿ ಜನಕ್ಕೆ ಮುಟ್ಟಿಸುವ ಜೊತೆಯಲ್ಲಿ ಹಲವಾರು ಇವತ್ತು ಯೋಜನೆ ತರುವಂಥ ಅವಕಾಶ ಇವತ್ತಾಗಿದೆ. ಜೋಡೋ ಭಾರತ್ ಯುವ ಸಂಘಟನೆ ಅದು ಈ ರಾಜ್ಯವನ್ನು ಇವತ್ತು ಒಕ್ಕೂಟುಗೂಡಿದ ಅವಕಾಶ ಆಗಿದೆ ಅಂತ ನಾನು ಹೇಳಿಕೊಳ್ತಾ ನಾನು ಎಲ್ಲ ಕಾಂಗ್ರೆಸ್ ಪಕ್ಷದ ಬೂತ್ ಕಾರ್ಯಕರ್ತರು ಹೇಳಿದಿಷ್ಟೇ. ಬಹುಶಃ BJP ಪಕ್ಷ ಬೇರೆಯವರು ಸಮಾಜವನ್ನು ಬಿಕ್ಕಟ್ಟು ಮಾಡಿ ಅವರನ್ನು ಒಡೆದಾಳುವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಮಾಜವನ್ನು ಒಗ್ಗಟ್ಟು ಮಾಡೋದ ಕೆಲಸ ಆಗಬೇಕು. ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವನ್ನು ಒಂದೇ ತಾಯಿ ಮಕ್ಕಳಿದ್ದು ನೋಡಿಕೊಂಡು ಆ ಒಗ್ಗಟ್ಟನ್ನು ಸಂಘಟಿಸಿ ಸೌಹಾರ್ದ ಸಮಾಜ ನಿರ್ಮಾಣ ಮಾಡುವಂಥ ದೊಡ್ಡ ಮಟ್ಟದ ಚೌಕಟ್ಟು ಅಧಿಕಾರವನ್ನು ನಾವೆಲ್ಲ ಕೂಡ ವಹಿಸ್ಕೊಳ್ಬೇಕಂತ ಹೇಳಿಕೊಳ್ಳುತ್ತಾ ನಾನು ಮತ್ತೊಮ್ಮೆ ಇಡೀ ನಮ್ಮ ಜನತೆ ಪರವಾಗಿ, ಕ್ಷೇತ್ರ ಜನತೆ ಪರವಾಗಿ ನೂತನವಾಗಿ ಆಯ್ಕೆಯಾಗಿದ್ದಂಥ ಅಧ್ಯಕ್ಷರಾಗಿ ಸನ್ಮಾನ್ಯ BK ಹರಿಪ್ರಸಾದ್ರವರು ಬಹುಶಃ ನಾನು ಸೇವಾದಳದಿದ್ದಾಗ ನಮಗೆ ಆಲ್ ಇಂಡಿಯಾ ಸೇವಾದ ಅಧ್ಯಕ್ಷರಾಗಿ ಆ ಸೇವೆ ಕೊಟ್ಟಂಥ ಸಂದರ್ಭ ಹಲವಾರು ಸಂದರ್ಭ ಬಹುಶಃ ದೀರ್ಘ ಹೇಳಲಿಕ್ಕೆ ನಾನು ಹೋಗುವುದಿಲ್ಲ. NSU ಇರಲಿ, ಯೂತ್ ಕಾಂಗ್ರೆಸ್ ಸೇವಾದಳ ಹಂತವಾಗಿ ಇವತ್ತು ಎಲ್ಲ ರೀತಿಯ ನಾಯಕದ ಗುಣ ಬೆಳೆಸಿಕೊಂಡು ಪಕ್ಷ ಸಂಘಟನೆ ತನ್ನದ ವಿಶೇಷ ಶಕ್ತಿ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಂಪೂರ್ಣವಾದ ಪ್ರೋತ್ಸಾಹ ಕೊಟ್ಟು ಬಹುಶಃ ಇವತ್ತು ಪಕ್ಷ ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಅವರು, ಮುಖ್ಯಮಂತ್ರಿಯಾಗಿ ಇವತ್ತು DK ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವೀರಪ್ಪ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಕ್ಕೆ ನಾವು ಮುಂದೆ ಹೋಗುವಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸ್ತೇನೆ.